ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಈ ಒಂದು ಲೈನ್ ಯಾರಿಗೆ ಗೊತ್ತಿಲ್ಲ ಹೇಳಿ. ವಿಧಿ ಯಾವಾಗ ಯಾರನ್ನ ಹೇಗೆ ಬದಲು ಮಾಡುತ್ತೆ ಅನ್ನೋದು ಯಾರಿಂದಲೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಶ್ರೀಮಂತರಾದರೂ ವಿಧಿಯಾಟದಿಂದ ಏನೂ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬಂದ್ಬಿಡ್ಬೋದು. ಯಾವುದೋ ಒಂದು ಟರ್ನ್ ಮೇಲಕ್ಕೆ ಕರ್ಕೊಂಡು ಹೋದರೆ ಇನ್ನೊಂದು ಟರ್ನಿಂಗ್ ಅತಿ ದೊಡ್ಡ ದುರ್ಗತಿ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಕೋಟಿ ಕಟ್ಟಿ ಮೆರೆದವರು ಬೀದಿಗೆ ಬಂದ್ಬಿಡ್ತಾರೆ. ಅದಕ್ಕೆ ಸಾಕಷ್ಟು ಜೀವಂತ ಸಾಕ್ಷಿಗಳನ್ನು ನೋಡ್ತಾನೆ ಇರ್ತೀವಿ. ಆ ಸಾಕ್ಷಿಗಳ ಸಾಲಿಗೆ ಬೆಂಗಳೂರಿನ ಜಯನಗರದಲ್ಲಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿರುವಂತಹ ಈ ವ್ಯಕ್ತಿ ಸೇರ್ಪಡೆಯಾಗಿದ್ದಾರೆ. ಹೌದು, ಒಂದು ಕಾಲದಲ್ಲಿ ಟೆಕ್ಕಿಯಾಗಿ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಿದ್ದ ವ್ಯಕ್ತಿ ಈಗ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಅಲಿತಾ ಇದ್ದಾರೆ. ಹೀಗೆ ವಿಡಿಯೋದಲ್ಲಿ ಮಾತನಾಡ್ತಿರುವಂತಹ ಈ ವ್ಯಕ್ತಿ ಈ ಹಿಂದೆ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಇದ್ರಂತೆ. ಶರತ್ ಯುವರಾಜ್ ಅನ್ನುವಂತಹ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಭಿಕ್ಷೆ ಬೇಡ್ತಿದ್ದಾಗ ಶರತ್ ಮಾತನಾಡಿಸಿದ್ದಾರೆ. ಆಗ ಆ ವ್ಯಕ್ತಿ ನಾನೊಬ್ಬ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದಾರೆ. 2013ರಲ್ಲಿ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ MS ಕೂಡ ಮುಗಿಸ್ಕೊಂಡಿದ್ದೀನಿ. ಆಮೇಲೆ ಬೆಂಗಳೂರಿಗೆ ಬಂದೆ. ಗ್ಲೋಬಲ್ ವಿಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಒಂದು ಕಡೆ ಹೆತ್ತವರನ್ನ ಕಳ್ಕೊಂಡೆ, ಇನ್ನೊಂದು ಕಡೆ ಪ್ರೀತಿಸಿದಂತಹ ಹುಡುಗಿ ಕೈಕೊಟ್ಟು ಹೊರಟೋದ್ಲು. ಅದರಿಂದ ಕುಡಿತದ ಚಟ ಹೆಚ್ಚಾಗೋಯ್ತು ಅಂತ ಹೇಳ್ಕೊಂಡಿದ್ದಾರೆ. ಮನೆಯಿಲ್ಲ, ದಿನದ ಊಟಕ್ಕೋಸ್ಕರ ದುಡ್ಡಿಲ್ಲ, ಜೀವನ ಮಾಡೋದಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ಕೊಂಡಿದ್ದಾರೆ. ಈ ವಿಡಿಯೋವನ್ನು ಶರತ್ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದು ಸದ್ಯ ವೈರಲ್ ಆಗ್ತಾ ಇದೆ. ಶರತ್ ಯುವರಾಜ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಟ್ಟು 3 ವಿಡಿಯೋಗಳನ್ನು ಹಾಕೊಂಡಿದ್ದಾರೆ. ಬೆಂಗಳೂರಿನ ಜಯನಗರದ JSS ರೋಡ್ 8ನೇ ಕ್ರಾಸ್ ಹತ್ರ ಆ ವ್ಯಕ್ತಿಯನ್ನು ಶರತ್ ಮಾತನಾಡಿಸಿದ್ದಾರೆ. ಆ ವ್ಯಕ್ತಿಯ ಮಾತುಗಳನ್ನು ಕೇಳಿದ ಶರತ್, ನಮ್ಮದೊಂದು ಆಫೀಸ್ ಇದೆ, ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಶರತ್ ಮಾತಿಗೆ ಥ್ಯಾಂಕ್ ಯು ಬೇಡ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಹೇಗಾದರೂ ಮಾಡಿ ಆ ನರಕದಿಂದ ಹೊರತರೋದಕ್ಕೆ ಶರತ್ ಸಾಕಷ್ಟು NGOಗಳ ಮೊರೆ ಹೋಗ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಮಾತನಾಡಿದ್ದ ಆ ವ್ಯಕ್ತಿಯನ್ನ ಹುಡುಕಾಡೋದಕ್ಕೆ ಶರತ್ ಶುರು ಮಾಡಿದ್ದಾರೆ. ಆದರೆ ಆ ವ್ಯಕ್ತಿ ಜಯನಗರ ಹಾಗೂ ಅಕ್ಕಪಕ್ಕದಂತಹ ಏರಿಯಾಗಳಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಪೊಲೀಸರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿರೋ ಶರತ್ ಆ ವ್ಯಕ್ತಿಯನ್ನ ಹುಡುಕಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಪೊಲೀಸರು ಕೂಡ ಶರತ್ ಮನವಿಗೆ ನಮ್ಮ ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಳಾದವನು ಅರಸನಾಗಬಹುದು, ಅರಸನಾದವನು ಆಳಾಗಬಹುದು. ಈ ಮಾತಿಗೆ ಸಾಕ್ಷಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಒಂದು ಕಾಲದಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ಈಗ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇರೋದು ನಿಜಕ್ಕೂ ದುರಂತ ಅನ್ಬೋದು. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.